ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ರು ದಿವ್ಯಾರಮ್ಮ ಚಾನಲ್. ನಾನು ನಿಮ್ಮ ದಿವ್ಯಾ. ಇವಾಗ ನಾವು ಹೊರಟಿದ್ದೀವಿ ಹೊಸ ವರ್ಷದಲ್ಲಿ. ಸೊ ಮೊದಲನೇ ದಿನ ನಾವು ಸ್ಟಾರ್ಟ್ ಮಾಡೋಣ ಆಶಾಪುರ ಮಾತಾ ಟೆಂಪಲ್ನ ವಿಸಿಟ್ ಮಾಡೋದ್ರೊಂದಿಗೆ. ಓಕೆ, ಸೊ ಬ್ಲಾಗನ್ನು ಕೊನೆವರೆಗೂ ನೋಡಿ. ಫೈನಲಿ ನಾವು ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ಈ ಥರ ಪಾರ್ಕಿಂಗ್ ಹೊರಗಡೆ ಮಾಡಿದ್ದಾರೆ. ಫ್ರೆಂಡ್ಸ್, ಮೊದಲ ನೋಟದಲ್ಲಿ ಈ ಟೆಂಪಲ್ ನೋಡೋದಕ್ಕೆ ನಾರ್ತ್ ಇಂಡಿಯನ್ ಆರ್ಕಿಟೆಕ್ಚರ್ನ ಹೊಂದಿದೆ. ಅಂದರೆ ಗುಜರಾತಿ ಅಥವಾ ರಾಜಸ್ಥಾನಿ ಆರ್ಕಿಟೆಕ್ಚರ್ ವೈಬನ್ನು ನೀವು ಇಲ್ಲಿ ಎಕ್ಸ್ಪೀರಿಯೆನ್ಸನ್ನು ಮಾಡ್ಬೋದು. ತುಂಬ ಸ್ಪೇಷಿಯಸ್ ಆಗಿರುವಂತಹ ಆವರಣ ಹಾಗೂ ಸಾಕಷ್ಟು ಚೆನ್ನಾಗಿರುವಂತಹ ಟೆಂಪಲ್ ಅನುಭವವನ್ನು ನೀವು ಇಲ್ಲಿ ಪಡಿಬಹುದು. ಸೇವಾ ಸೆಂಟರು ಇಲ್ಲಿದೆ. ಇಲ್ಲಿ ನೀವು ಇದನ್ನು ಬೇಕು ದೇವರಿಗೆ ಕೊಬ್ಬರಿಕಾಯಿ ಅಥವಾ ಶಾಲನ್ನು ಏನು ಕೊಡ್ತೀವಿ ಅದನ್ನು ನೀವು ಇಲ್ಲಿಂದ ತೊಗೊಂಡು ಪರ್ಚೇಸ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು. ದುರ್ಗಾದೇವಿಯು ಇಲ್ಲಿ ಆಶಾಪುರ ಮಾತಾಜಿಯ ರೂಪದಲ್ಲಿ ನೀವು ಅದನ್ನು ನೋಡ್ಬೋದು. ಹಾಗೆ ನೀವು ಗಣೇಶನ ವಿಗ್ರಹದ ಪೂಜೆ, ಹಾಗೆ ಇನ್ನು ಮಹಾಬಲೇಶ್ವರ ಆ ಥರದ ರೂಪದಲ್ಲಿರುವಂತಹ ಪೂಜೆ ಆರಾಧನೆಯಲ್ಲಿ ಆಗೋದನ್ನು ನೀವು ಗಮನಿಸ್ಬೋದು. ಸಾಕಷ್ಟು ಚೆನ್ನಾಗಿರುವಂತಹ ಈ ಆರ್ಕಿಟೆಕ್ಚರು ಒಂದು ನೋಟದಲ್ಲಿ ಡೆಫಿನೆಟ್ಲಿ ನಿಮ್ಮ ಮನಸ್ಸು ಸೆಳೆಯುತ್ತೆ. ಗೋಲ್ಡನ್ ಕಲರಿಂಗನ್ನು ಮಾಡಿದ್ದಾರೆ, ಸಾಕಷ್ಟು ಚೆನ್ನಾಗಿದೆ. ಮಿನಿಮಲ್ ಆದ ಕಾರ್ವಿಂಗನ್ನು ಹೊಂದಿದ್ರು ಕೂಡ ಸಾಕಷ್ಟು ಚೆನ್ನಾಗಿರುವಂಥ ಡೀಟೇಲಿಂಗು ಹಾಗೆ ಸಿಂಬಾಲಿಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ದೇವಾಲಯದಲ್ಲಿ ಆರ್ಕಿಟೆಕ್ಚರ್ ಒಳಗಡೆ ಮಾಡಿರುವಂತಹ ಏನು ಗೋಪುರದ ಶಾಂಡ್ಲಿಯಾರ್ಸ್ ಏನಿದೆ ಆ ಡೀಟೇಲಿಂಗ್ಗಳು ಸಾಕಷ್ಟು ಮನಸೆಳೆಯುವಂಥದ್ದು. ತುಂಬ ಪೀಸ್ಫುಲ್ ಆದ ಟೈಮಿಂಗನ್ನು ನೀವು ಸ್ಪೆಂಡ್ ಮಾಡ್ಬೋದು. ನೀವು ಈ ಟೆಂಪಲ್ನ ವಿಸಿಟ್ ಮಾಡೋಕ್ಕೆ ನೋಡ್ತಾ ಇದ್ರೆ ಮಾರ್ನಿಂಗ್ 7 ಗಂಟೆಯಿಂದ ಈವ್ನಿಂಗ್ 8 ಗಂಟೆವರೆಗೂ ಇದು ಓಪನ್ ಆಗಿರುತ್ತೆ. ಕೆಲವೊಂದು ಸೇವೆಗಳು ಹಾಗೆ ಅನ್ನಪ್ರಸಾದ 6 ಗಂಟೆಗೆ ಮುಗಿಯುತ್ತೆ. ಇದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನ ಏರಿಯಾ ಏನಿದೆ ಅಲ್ಲಿಂದ 3 ರಿಂದ 4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದು ಲೊಕೇಟ್ ಆಗಿದೆ. ಸ್ವಲ್ಪ ಒಳಗಡೆ ಏರಿಯಾದಲ್ಲಿ ಸಿಗುತ್ತೆ ಇದು. ನಮ್ಮ ಬೆಂಗಳೂರಲ್ಲಿ ಅದು ಕೂಡ ನಾರ್ತ್ ಇಂಡಿಯನ್ ಶೈಲಿಯ ಟೆಂಪಲಲ್ಲಿ ಇದು ಕೂಡ ಒಂದು ಸಾಕಷ್ಟು ಚೆನ್ನಾಗಿರುವಂತಹ ಹಾಗೆ ತುಂಬ ಪಾಸಿಟಿವ್ ವೈಬ್ ಇರುವಂತಹ ದೇವಿಯ ದರ್ಶನ ನಿಮಗೆ ಇಲ್ಲಿ ಸಿಗುತ್ತೆ. ಆಶಾಪುರ ಮಾತಾಜಿ ಲಿಟ್ರಲಿ ಮೀನ್ಸ್ ದ ಮದರ್ ಹೂ ಫುಲ್ಫಿಲ್ ದ ವಿಶಸ್. ಸೊ ಒಂದು ವೇಳೆ ನೀವು ಡೆಫಿನೆಟ್ಲಿ ಬರೋಕ್ಕೆ ಇಷ್ಟಪಡ್ತಾರೆ ಡೆಫಿನೆಟ್ಲಿ ಈ ಟೆಂಪಲ್ನ ವಿಸಿಟ್ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆ ಈ ಊಟದ ವ್ಯವಸ್ಥೆ ಕೂಡ ಇರೋದ್ರಿಂದ ಸಾಕಷ್ಟು ಪೀಸ್ಫುಲ್ ಆದ ಸಾತ್ವಿಕ ಆಹಾರವನ್ನು ನೀವಿಲ್ಲಿ ಎಕ್ಸ್ಪೆಕ್ಟನ್ನು ಮಾಡ್ಬೋದು. ತುಂಬ ಕ್ಲೀನ್ ಆ್ಯಂಡ್ ಸ್ಪೇಷಿಯಸ್ ಆಗಿರುವಂತಹ ಈ ಆವರಣದಲ್ಲಿ ಮಿನಿಮಮ್ ಆದರೂ ನೀವು 1 ಅವರ್ ಆದರೂ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಡೆಫಿನೆಟ್ಲಿ ಪ್ಲ್ಯಾನ್ ಮಾಡ್ತಾಯಿದ್ರಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಏರಿಯಾದಿಂದ 3 to 4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಟೆಂಪಲನ್ನು ಮ್ಯಾಪ್ ಹಾಕ್ಕೊಂಡು ಬಂದರೆ ಕರೆಕ್ಟಾಗಿ ಲೊಕೇಶನನ್ನು ರೀಚ್ ಆಗ್ಬೋದು. ಫೈನಲಿ ನಾವು ಟೆಂಪಲ್ನ ನೋಡಿ ಮುಗಿಸಾಯ್ತು. ಇವಾಗ ಊಟಕ್ಕಂತ ಅಲ್ಲಿ ಹೋಗಬೇಕು. ಸೊ ಇಲ್ಲಿ ಊಟಕ್ಕೆ ಹೋಗಬೇಕು. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಫ್ರೆಂಡ್ಸ್, ಕೂತ್ಕೊಳ್ಳೋಣ. ಓಕೆ, ಹೋಗೋಣ. ಟೋಕನ್ ಅಲ್ಲಿ ಹೋಗಿ ತೊಗೊಂಡು ಬರಬೇಕು. ಸೊ ಟೋಕನ್ ತೊಗೊಂಡ್ಮೇಲೆ ಊಟಕ್ಕೆ ಇಲ್ಲಿ ಹೋಗ್ಬೋದು. ಸೊ ಫ್ರೀ ಆಗಿರುತ್ತೆ ಮೋಸ್ಟ್ಲಿ ಟೋಕನ್ನು. ರಮ್ಯಾ ಅವರು ಕೂಡ ವಿಶ್ ಲಿಸ್ಟನ್ನು ಬರೆದು ಬಂದಿದ್ದಾರೆ.
ಸೊ ಈ ಥರ ಫ್ರೀ ಟಿಕೆಟ್ ಸಿಗುತ್ತೆ, ಟೋಕನ್ ತೊಗೊಂಡು ಸೊ ಇಲ್ಲಿಂದ ತೊಗೊಂಡು ಇಲ್ಲಿಗೆ ಊಟಕ್ಕೆ ಹೋಗ್ಬೇಕಾಗತ್ತೆ. ರಾಜಸ್ಥಾನಿ ಮತ್ತು ಗುಜರಾತಿ ಆರ್ಕಿಟೆಕ್ಚರನ್ನು ಹೊಂದಿದೆ. ಚೆನ್ನಾಗಿದೆ ಫ್ರೆಂಡ್ಸ್. ಅಲ್ಲೂ ದುರ್ಗಾದೇವಿ ರೂಪದ ಆಶಾಪುರ ತಾಜಿಯ ಪೂಜೆ ನಡೆಯುತ್ತೆ. ಇಲ್ಲಿ ಮಹಾಬಲೇಶ್ವರ ಅಂದರೆ ಈಶ್ವರ ಹಾಗೂ ಗಣಪತಿಯ ಪೂಜೆ ಕೂಡ ನಡೆಯುತ್ತೆ. ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ಬ್ಲಾಗು ಮುಕ್ತಾಯವಾಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಥ್ಯಾಂಕ್ ಯು ಫಾರ್ ವಾಚಿಂಗ್.